ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಹಾಕಿ. ನೋಡಿ ದೊಡ್ಡವರು ನಮಗೆ ಸಬ್ಸ್ಕ್ರೈಬರ್. ನನ್ನ ಔಟ್ಫಿಟ್ ನೋಡಿ ನೋಡು, ನನ್ನ ಏಜೆ ಆದರೆ ಹೈಟ್ ನೋಡಿ ಇಷ್ಟ ಐತೆ. ಸಬ್ಸ್ಕ್ರೈಬರ್ ಯಾರೋ ಫೋನಲ್ಲಿ ಇದ್ದಾರೆ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ಸ್ಟಾರ್ಟಿಂಗ್ ಆಫ್ ದಿ ವ್ಲಾಗಲ್ಲೇ ನಾನು ಗೆಟ್ ರೆಡಿ ವಿತ್ ಮೇಲ ಮಾಡೋಣ ಅಂದ್ಕೊಂಡೆ, ಆಗಿಲ್ಲ. ಸೊ ಇವಾಗಲೇ ಆಲ್ರೆಡಿ ನಾನು ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಇಟ್ಸ್ ಅವರ್ ಫೇವ್ರೆಟ್ ಪ್ಲೇಸ್ಗೆ, ಬೆಸ್ಟ್ ಪ್ಲೇಸ್, ನನ್ನ ಫೇವ್ರೇಟ್ ಪ್ಲೇಸಿಗೆ ಹೋಗ್ತಾ ಇದ್ದೀನಿ. ಯಾವುದು ಅಂತ ಹೇಳ್ತೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಫೇವ್ರೇಟ್ ಪ್ಲೇಸ್. ಸೊ ಬನ್ನಿ ಹೋಗೋಣ. ಎಲ್ಲಿ ಏನಕ್ಕೆ ಈ ಥರ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಅದರಿಂದ ದೂರ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಕಾರಲ್ಲಿ ರೆಡಿ ಆಗ್ತಾ ಇದ್ದೀನಿ. ಒಂದೊಂದೇ ಪ್ರಾಡಕ್ಟ್ಸ್ನ ಎತ್ಕೊಂಡು ರೆಡಿ ಆಗ್ತಾ ಇದ್ದೀನಿ. ನೋಡಿ ನನ್ನ ಹಸ್ಬೆಂಡ್. ಏನಕ್ಕೆ ಕಾಣಿಸಲ್ಲ? ಇದು ಅಡ್ಡ ಬರುತ್ತೆ. ಇಲ್ಲ, ಕ್ಯಾಮ್ರಾ ಕಾಣಿಸುತ್ತೆ. ಪ್ರಶಾಂತ್ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ನಾನು ಇನ್ನೂ ವ್ಲಾಗಲ್ಲಿ ಹೇಳಿಲ್ಲ. ಏನಂದರೆ ಇಟ್ಸ್ ಮೈ ಫೇವ್ರೇಟ್ ಪ್ಲೇಸ್. ನಿಂದು ಫೇವ್ರೇಟ್ ಪ್ಲೇಸ್ ತಾನೆ? ನಮ್ಮ ಫೇವ್ರೇಟ್ ಪ್ಲೇಸ್ ಗೈಸ್. ಇವಾಗೂ ನಾವು ಅಲ್ಲಿ ಹೋಗಿ ಲೈಫ್ ಲೀಡ್ ಮಾಡೋಣ ಅಂದರೆ ಇಷ್ಟ ಅಲ್ಲೇ ಲೈಫ್ ಅದೆಲ್ಲ ಇಷ್ಟ ಆಗಲ್ಲ. ಕಷ್ಟ ಇರಕ್ಕೆ ಇಷ್ಟ. ನನಗೂ ಇಷ್ಟ ಗೈಸ್. ನನಗೆ ಯಾವಾಗಿಂದನೂ ಅಷ್ಟೇ, ತುಂಬ ವರ್ಷದಿಂದನೂ ನಂಗೆ ಇಷ್ಟ ಅಲ್ಲಿ ಹೋಗಿ ಸೆಟಲ್ ಆಗಬೇಕು ಅಂತೆಲ್ಲ. ಅಟ್ಲೀಸ್ಟ್ ಒಂದು 2-3 ಇಯರ್ಸ್ ಅಲ್ಲೇ ಬರೋ ಥರ. ಸೊ ಎಲ್ಲಿ ಅಂತ ಗೊತ್ತಾಗುತ್ತೆ, ವೇಟ್ ಮಾಡಿ. ಸೊ ಆಲ್ರೆಡಿ ರೆಡಿಯಾಗಿದ್ದು. ಇನ್ನೊಂದು ಚೂರು ಐಲೈನರೆಲ್ಲ ಹಚ್ಕೋಬೇಕು. ಹಚ್ಕೊಂಡು ಹಂಗೆ ಆನ್ ದ ವೇಲಿ ರೆಡಿ ಆಗ್ಬಿಡ್ತು. ವಿ ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಇಲ್ಲಿಂದ ಚೌಟ್ರಿಗೆ ಹೋಗೋಷ್ಟು ಎಷ್ಟು ನಿಮಿಷ ಇದೆ ನೋಡಿ? 4 minutes ಟು ಗೋ. ಸೊ 4 minutesಲ್ಲಿ ನಾವು ರಿಸೆಪ್ಷನ್ ಚೌಲ್ಟ್ರಿಗೆ ಕನ್ವೆನ್ಷನ್ ಹಾಲಿಗೆ ರೀಚ್ ಆಗ್ತೀವಿ. ನನ್ನ ಔಟ್ಫಿಟ್ ಎಲ್ಲ ಅಲ್ಲಿ ತೋರಿಸ್ತೀನಿ. ಇಳಿದ ಮೇಲೆ ನಾನು ಔಟ್ಫಿಟ್ ತೋರಿಸ್ತೀನಿ ಹಿಂಗಿದ್ದೀನಿ ಅಂತ. ಗೈಸ್, ನಾವು ಬ್ಯಾಂಗ್ಳೂರಿಂದ ಬರೋಷ್ಟರಲ್ಲೇ 2 hours ಆಯಿತು. ಆಲ್ಮೋಸ್ಟ್ 9 o'clock, ಕರೆಕ್ಟ್ 9 o'clock ಆಗಿದೆ. ಇದೋರೋ ಇಲ್ವೋ, ಜನ ಹೊಟ್ಟೋಗ್ಬಿಟ್ಟಿದೋರು ಅಂತಲೇ ಗೊತ್ತಾಗ್ತಿಲ್ಲ. ಏನಂತ ಪ್ರಶಾಂತ ಇರ್ತಾರಲ್ಲ ಆಲ್ಮೋಸ್ಟು, ಬಟ್ ಕಮ್ಮಿ ಜನ ಇದ್ದಾರೆ ಅನ್ಸುತ್ತಲ್ಲ. ಇದೊಂದು ಗೈಸ್, ಈ ಎಕ್ಸಿವಿಲಿ ಓಕೆ ಅಂತ ಬರ್ತಾ ಇರುತ್ತೆ ಅವಾಗವಾಗ. ಏನಿಗೆ ಬರುತ್ತೆ ಅಂತಾನೆ ಗೊತ್ತಿಲ್ಲ ಗೈಸ್. ಮೇ ಬಿ ಜನ ಬಂದು ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಜನ ಇದು ಅಶ್ವಿನಿ ಅಂತ ಇರುತ್ತೆ ನೋಡಿ. ಮೇಕಪ್ ಫ್ಲಾಶ್ ಇಲ್ಲ ಅನ್ಬಿಟ್ಟು ಮೊಬೈಲಲ್ಲಿ. ಈ ಕಾರಲ್ಲಿ ಲೈಟೇ ಇಲ್ಲ ಗೈಸ್. ಇದೇನಿದು ಮೇಲೆ ಅಂದ್ರೆ ಅಷ್ಟು ಎದ್ದಿ ಕಾಣಿಸ್ತಾನೆ ಇಲ್ಲ ಲೈಟ್. ನಂಗೆ ಎದ್ದು ಬಂದ್ಬಿಡ್ಬೇಕಾ ನಿನ್ನ ಹತ್ರ? ಐ ಮೀನ್ ಜಾಸ್ತಿ ಲೈಟ್ ಹೊಡಿತಿಲ್ಲ ಅಂತ. ನಿನ್ ಕಾರಲ್ಲಿ ಲೈಟ್ ಜಾಸ್ತಿ ಇದೆ ಅನ್ಸುತ್ತೆ. ತಗೊಂಬಂದಿಲ್ಲ ಬಿಡ ಬಿಡು. ಸಮೀರಿಗೆ ಹೇಳ್ಬೇಕು ನಿನ್ ಕಾರಲ್ಲಿ ಲೈಟ್ ಹಾಕ್ಸಪ್ಪ ಅಂತ. ಕುತ್ಕೊಳ್ಳಬೇಡ ಅಂತ ಅವನ್ಗೇನು ಹೇಳು. ಪಾಪ ನನ್ನ ಗಂಡ ಫೋನ್ ಟಾರ್ಚ್ ಇಟ್ಕೊಂಡೆಲ್ಲ ಕೂತಿದ್ದಾರೆ. ಕರೆಕ್ಟಾಗಿ ಬಂದೈತಾ? ನೀನು ಹೇಳು. ಹಾಂ, ಚೆನ್ನಾಗಿದೆ ಬಿಡಮ್ಮ. ಆಯಿತು, ಸಾಕು. ಗೈಸ್, ನಮ್ಮ ಹಸ್ಬೆಂಡ್ ನೋಡಿ ಯಾವಾಗಲೇ ಬೇರೆ ಟೀ ಶರ್ಟ್ ಹಾಕೊಂಡಿದ್ದೀವಿ. ಇವಾಗ ನೋಡಿ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾರೆ. ಇದೇನೋ ನೋಡು ಅಂತವ್ರೆ. ನನಗೂ ಗೊತ್ತಿಲ್ಲ, ಹೆಸರು ನೋಡಿಲ್ಲ ನೀನು. ಕಾರ್ ಓಡಿಸಿ ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಬಟ್ ಗೊತ್ತಾಗ್ತಿಲ್ಲ. ಸೊ ಬನ್ನಿ ಹೋಗೋಣ. ನನ್ನ ಫ್ರೆಂಡು ಊಟ ಮಾಡ್ಕೊಂಡು ಬಂದ್ಬಿಡು ಫಸ್ಟು ಅಂತವಳೆ. ಸೊ ಆಮೇಲೆ ಬ್ರೈಡ್ ಗ್ರೂಮ್ಗೆಲ್ಲ ತೋರಿಸೋಣ. ಬನ್ನಿ ಹೋಗೋಣ. ನೋಡಿ ಹೆಂಗಿದೆ ಫಸ್ಟು. ಅಲ್ಲಿಂದ ಜರ್ನಿ ಬೇರೆ ಟ್ರಾವೆಲ್ ಮಾಡ್ಕೊಂಡು ಬಂದ್ವಲ್ಲ, ಊಟ ಮಾಡ್ಕೊಂಡ್ಬಿಡೋಣ ಫಸ್ಟ್. ಫುಲ್ಲು ಊಟಕ್ಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಗೊತ್ತಿಲ್ಲ ಇನ್ನೂ ನಮಗೋಸ್ಕರ ಜಾಗ ಖಾಲಿ ಮಾಡ್ತಿದ್ದಾರೆ. ಹಸ್ಬೆಂಡ್ ಇದು ನೋಡಿಬಿಟ್ಟು ಜಿಲ್ಲೆ ಥರ ಐತೆ ಅಂತ ಭಯನೇ ಆಗೋಯ್ತು. ನೋಡಿ ಹಂಗೆ ಇದೆ. ಡೇಟ್ಸ್ ಎಲ್ಲ ಗಂಟು ತಗೋತಿದ್ದಾರೆ ಗೈಸರು. ಲೇಟಾಗಿ ಇನ್ನು ಸ್ಟೇಜ್ ಮೇಲೆ ಹೋಗಿಲ್ವಾ? ಅದಕ್ಕೆ ನಾನು ಊಟ ಮಾಡ್ಕೋಬೇಡಿ ಅಂದಿದ್ದು. ಲೇಟ್ ಆಯ್ತಂತ. ಶಾಸ್ತ್ರ ಲೇಟ್ ಆಯ್ತು. ಕುತ್ಕೊಳ್ಳಿ.
ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾವ್ರಿ ಇವರು. ಹುಡುಗಿ ಡ್ಯಾನ್ಸರ್ ಹುಡುಗಿ. ಹ್ಞೂ ಅದನ್ನೇ ಹೇಳಿದ್ದು. ಹಾಯ್ ಹಾಯ್ ಹಾಯ್. ಬಾಯ್ಲಿ ಬಾಯ್ಲಿ ಅವ್ರಿಗೆಲ್ಲ ಹೋಗ್ಬಾರ್ದು. ಅವರು ಸೀಮಾ ಸೋನು. ಒಂದ್ ಹೆಸ್ರು ಹೇಳಿ, ಎರಡೇದು ಹೆಸ್ರು ಹೇಳಿದ್ರೆ. ಸೋನು ಹ್ಞೂ ಸೋನು. ಒಬ್ಬಿಗಳು. ಅಯ್ಯೋ ಯಾರು ಅವ್ರ ಹೆಸ್ರೇನು ಹೇಳು? ಪ್ರಶಾಂತ್. ನೋಡಿ ಪ್ರಶಾಂತ್ ಬಂದು ಮಾತಾಡ್ಸಿದ್ದು ಫೋಟೋ ಅಂತ ನೋಡಿ, ಸೆಲ್ಫಿ. ಸ್ಮೈಲ್ ಮಾಡು ರಿಷಿ, ಸ್ಮೈಲ್ ಮಾಡು, ಸ್ಮೈಲ್. ಆಯ್ತು ಅವಳ ಟರ್ನ್. ರಿಷಿ ಹಾಯ್ ಹೇಳು. ಅಲ್ಲಿ ನೋಡ್ಬೇಕಲ್ಲ, ಇಲ್ಲಿ ನೋಡಿ ಆಯ್ ಅಂದ್ರೆ ಯಾರನ್ನ ನೋಡ್ತಿದ್ಯಾ? ಸಖತ್ತಾಗಿ ಸಖತ್ ಬಂದವ್ ನೋಡಿ ರಾತ್ರಿ ಹೊತ್ತು. ಬಿಸಿಲು ಮಾರ್ರೆ ಅಂತ ನಾವು ಊಟ ಮಾಡ್ಬಿಡಿದೀವಿ, ಕುತ್ಕೊಂಡ್ಬಿಡಿದೀವಿ. ಇವ್ರಂತ ಅಲ್ಲಾಡ್ತಾನೆ ಇಲ್ಲ, ಅಲ್ಲಿಂದ ಒಂಚೂರು ಅಲ್ಲಾಡ್ತಿಲ್ಲ. ಜಿನ್ ಆಗ್ಬೇಕಿರು ಅಂತ ಕೂತವ್ರಲ್ಲಿ. ಒಂದು ಸ್ವಲ್ಪ ಜನ ಹೋದ್ಮೇಲೆ ಹೋಗಿ ನಿಂತ್ಕೊಂಡು ಸ್ಟೇಜ್ ಮೇಲೆ ಫೋಟೋ ತಗ್ಸ್ಕೊಂಡು ಹೋಗೋದು. ಪ್ರಶಾಂತ್ ಫೋನ್ ಎತ್ಕೊಂಡು ಏನು ಓಪನ್ ಮಾಡ್ಕೊಂಡು ಪ್ರಶಾಂತ? ಯೂಟ್ಯೂಬಾ? ಡೈರೆಕ್ಟ್ ಫೋನ್ ಏನು ಧೈರ್ಯವಾಗಿ ಫೋನ್ ಎತ್ಕೊಂಡು ಯೂಟ್ಯೂಬ್ ಓಪನ್ ಮಾಡ್ತಾನೆ ಬೇಸಿನು. ಏನು ಬೇಕು ಚಿನ್ನೆ? ಏನಂತೆ? ಮಾಷನ ಬೇರ್ ಅಂತ ಏನೋ. ಏನದು? ಮಾಷಾ ಅಂದ ಬಿಯರ್ ಅಂತೆ. ಪ್ರಶಾಂತ್ ಶಾಕಲ್ ಅವ್ರು ಏನು ನಡೀತೈತೆ ಇಲ್ಲಿ ಅಂತ. ಸೌಂಡ್ ಕೇಳಿಸ್ತಿಲ್ಲ ಅಂದ್ಬಿಟ್ಟು ಕಿವಿಗೆ ಸೈಡಲ್ಲಿ ಇಟ್ಕೊಂಡು ಕೇಳಿಸ್ಕೊತಾವನೆ ಹೆಚ್ಚು. ಏನಿದು ಏನಿದೆ ಹೆಸರು? ಕೇಳಿಸ್ತಿಲ್ವಾ? ಕೇಳಿಸ್ತಿಲ್ವಾ? ಡ್ಯಾನ್ಸ್ ಆಡೋ ಬಾಯ್ಲಿ. ಡ್ಯಾನ್ಸ್ ಆಡೋಣ ಬಾಯ್ಲಿ. ಡೀಪಲ್ಲಿ ಕೇಳಿಸ್ಕೊತಾವ ಅವನು. ಹೋಗೋ ಫೋಟೋ ಹೋಗ್ಬಾ, ಸ್ಟೇಜ್ ಮೇಲೆ ಫೋಟೋ ಹೋಗು. ಲೈಸೆನ್ಸ್ ಸ್ಟೇಜ್ ಮೇಲೆ ಹೋಗ್ತಾನೆ ಇಲ್ಲ ಪಾಪ. ಅವ್ರ ಅಮ್ಮ ಅಲ್ಲಿಂದ ಕರೀತಾನೆ ಅವರೇ ಬಾಬಾ ಅಂತ, ಅವ್ನು ಹೋಗ್ತಾನೆ ಇಲ್ಲ. ಏನು ನೋಡಿದ್ದೆ? ಹತ್ತೆ ಬಿಡ ಬೆಳೆಸಿನು. ಬೇಡ ಫೋನ್ ಬೇಡ ಬಾಪ್ರೇಶ್ ಅಂತ. ಇವಾಗ ಸ್ಟೇಜ್ ನೋಡ್ತಾ ಇಲ್ಲ ಅವರು. ಪಾಪ ಒದ್ಲಾಡ್ತಾವನವನು. ಔಟ್ಫಿಟ್ ನೋಡಿ. ಹೆಣ್ಣು ಗಂಡ ಹತ್ರ ಇವಾಗ ಹೋಗ್ತಾ ಇದ್ದೀವಿ ಸ್ಟೇಜ್ ಮೇಲೆ. ಹಾಯ್ 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 ಹಾಯ್. ಸಬ್ಸ್ಕ್ರೈಬರ್ ಯಾರೋ ಫೋನಲ್ಲಿ ಇದ್ದಾರೆ ಗೈಸ್.
ಫೋಟೋಗ್ರಾಫರ್ ಸಬ್ಸ್ಕ್ರೈಬರ್ಸ್. ನಿಂತ್ಕೊ, ತೆಗಿ ಫೋಟೋ ಅಂತ ತೆಗಿಯಪ್ಪ. ನೋಡಿ, ದೊಡ್ಡವರು ನಮಗೆ ಸಬ್ಸ್ಕ್ರೈಬರ್. ಚಿಕ್ಕ ಪಾಪು ದೊಡ್ಡವರು ಎಲ್ಲ. ಮಿಸ್ ನಮ್ಮ ಹಸ್ಬೆಂಡ್ ಔಟ್ಫಿಟ್ ನೋಡಿ. ಇದು ಎಂಟ್ರಿ, ಗಣೇಶ ಇದೆ ನೋಡಿ. ರಿಟರ್ನ್ ಗಿಫ್ಟ್ ಕೊಟ್ಟಿದ್ರು, ಅದೆಲ್ಲೋ ಫೋಟೋ ಇಡುವಾಗ ಎಲ್ಲೋ ಬಿಟ್ಕೊಟ್ಟಿದ್ರು ನೋಡಿ. ಅಲ್ಲಿ ತೊಗೊಂಡು ಬರ್ತವ್ರೆ. ಸಿಕ್ತು. ನಾವು ಇನ್ನೂ ಹೇಳೇ ಇಲ್ಲ ನಿಮಗೆ ನಾವು ಎಲ್ಲಿ ಬಂದಿದ್ದೀವಿ ಅಂತ. ನೀವೇ ಗೆಸ್ ಮಾಡಿ ಗೈಸ್, ಎಲ್ಲಿ ಬಂದಿರ್ಬೋದು. ಇಲ್ಲಿ ಗಂಟ ನೋಡಿರ್ತೀರಲ್ಲ ವಿಡಿಯೋ ವ್ಲಾಗು, ಗೆಸ್ ಮಾಡಿ. ಆಮೇಲೆ ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ನಾನು ಆ್ಯಕ್ಚುಲಿ ನೀವು ಹೇಳಿ ಗೈಸ್, ನಾನು ಫುಲ್ ಲೈಕ್ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಿ ಮೇಕಪ್ ಮಾಡಿಸ್ಕೊಂಡು ರೆಡಿ ಆದರೆ ಹೆಂಗಿರುತ್ತೆ. ನನ್ನ ಸೆಲ್ಫ್, ಐ ಮೀನ್ ನಾನೇನೂ ಮೇಕಪ್ ಮಾಡಲ್ಲ. ನೀವು ನೋಡಿ, ಏನೂ ಹಾಕಿಲ್ಲ. ನಾನು ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ಏನೇನೂ ಹಾಕಿಲ್ಲ. ಒಂದೇ ಒಂದು ಲಿಪ್ಸ್ಟಿಕ್ಕು, ಐಲೈನರ್, ಕಾಜಲ್ ಕೂಡ ಹಚ್ಚಿಲ್ಲ ನಾನು. ಐಲೈನರ್, ಒಂಚೂರು ಮಸ್ಕರ ಅಷ್ಟೇ. ನಾರ್ಮಲಿ ಕ್ರೀಮು, ಐ ಮೀನ್ ಏನಂತಾರೆ ಮಾಯ್ಶ್ಚರೈಸರು, ಫೌಂಡೇಶನ್ ಕ್ರೀಮೆಲ್ಲ ಹಚ್ಚಲ್ಲ ನಾನು. ನನ್ನ ಸ್ಕಿನ್ ಟೋನಿಗೆ, ನನ್ನ ಸ್ಕಿನ್ಗೆ ಆಗಿ ಬರೋಲ್ಲ. ಸೊ ನೀವು ಕಮೆಂಟ್ ಮಾಡಿ ಗೈಸ್, ನನಗೆ ನನ್ನ ಸೆಲ್ಫ್ ಮೇಕಪ್ ಚೆನ್ನಾಗಿರುತ್ತಾ ಇಲ್ಲ ಮೇಕಪ್ ಆರ್ಟಿಸ್ಟ್ ಹತ್ರ ಹೋಗಿ ಮೇಕಪ್ ಮಾಡಿಕೊಂಡು ರೆಡಿ ಆಗೋದು ಚೆನ್ನಾಗಿರುತ್ತಾ ಅಂತ ಕಮೆಂಟ್ ಮಾಡಿ ಗೈಸ್. ಬನ್ನಿ ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇದು ಆ್ಯಕ್ಚುಲಿ ಇದಕ್ಕೆ ದುಪ್ಪಟ್ಟ ಇತ್ತು. ನಾನು ಅದು ಹೆಂಗೆ ಹಾಕೊಳ್ಳೋದೇ ಗೊತ್ತಿಲ್ಲ ನನಗದು. ಎಲ್ಲ ರಿಸೆಪ್ಷನ್ ಈವೆಂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿಲ್ಲ ಯಾವ ರೂಮೆಲ್ಲ ಬುಕ್ ಮಾಡಿರೋದು, ಇವರಿಗೆ ಗೊತ್ತು. ಸೊ ಅಲ್ಲಿ ಹೋಗಿ ಸ್ಟೇ ಆಗಿ ನಾಳೆ ಏನು ಮಾಡ್ತೀವಿ ಅಂತ ನನ್ನ ಬ್ಲಾಗ್ ಇವತ್ತು ಎಂಡ್ ಮಾಡಲ್ಲ, ನಾಳೆ ಎಂಡ್ ಮಾಡ್ತೀನಿ. ನೋಡೋಣ ಬೆಳಗ್ಗೆ ಏನು ಮಾಡ್ತೀವಿ ಅಂತ ನೋಡ್ತಾ ಇರಿ. ಸೊ ಫಸ್ಟ್ ಇವಾಗ ಹೋಗಿ ಈ ಔಟ್ಫಿಟ್ಟು ತುಂಬ ನೋಡೋಕ್ಕೆ ಸಿಂಪಲ್ ಇದೆ ಗೈಸ್, ಆದರೆ ಸ್ವಲ್ಪ ವೇಟ್ ಎತ್ಕೊಂಡು ಓಡಾಡೋದೆಲ್ಲ ಆಗೋಯ್ತಲ್ಲ, ಸ್ವಲ್ಪ ಕಷ್ಟ ಆಯಿತು. ಬನ್ನಿ ಹೋಗಿ ಒಂಚೂರು ಫ್ರೆಶ್ ಅಪ್ ಆಗಿ ರೆಸ್ಟ್ ಮಾಡಬೇಕು. ಪ್ರಶಾಂತ, ಹೈದ್ರಾಬಾದಿನ ಯಾವುದು ದೊನ್ನೆ ಬಿರಿಯಾನಿ ಮನೆ. ದೊನ್ನೆ ಬಿರಿಯಾನಿ ಮನೆ ಎಷ್ಟು ವರ್ಷದಿಂದ ಪ್ರಶಾಂತ? ಒಂದು 2 ವರ್ಷದಿಂದ ಬಂದಿದೆ ಇಲ್ವಾ? ಮಾತಾಡ್ಸೋ. ಇದಾರೆ ಅಣ್ಣ ಇಲ್ಲ. ಸ್ಟೇ ಆಗ್ತಾ ಇದ್ದೀವಿ. ರೂಮ್ ಎಂಟ್ರಿ ಆಗಿದ್ದೀವಿ ನೋಡಿ. ಇಷ್ಟೇ. ಆ್ಯಕ್ಚುಲಿ ನಾವು ಏನಂದರೆ ಒನ್ ನೈಟ್ ಇವಾಗ ಮಲಗೋದು, ಬೆಳಗ್ಗೆ ಎದ್ದು ಮತ್ತೆ ರೆಡಿಯಾಗಿ ಹೋಗೋದು. ಸೊ ಅದಕ್ಕೆ ನಾವು ಸಿಂಪಲ್ ಯಾವುದೋ ರೂಮ್ನ ಬುಕ್ ಮಾಡ್ಕೊಂಡಿದ್ದೀವಿ ನೋಡಿ. ಕಬೋರ್ಡ್ಸ್ ಎಲ್ಲ ಇದೆ. ಮಲಗಿದ್ರೆ ಸಾಕು ಅನಿಸ್ತೈತೆ. ಟ್ರಾವೆಲ್ ಮಾಡಿ ಡೈರೆಕ್ಟ್ ನಾನು ಅಲ್ಲಿಂದ ಬ್ಯಾಂಗ್ಳೂರಿಂದನೇ ರೆಡಿ ಆಗಿಬಿಟ್ಟು ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗಿ ಊಟ ಮಾಡಿಕೊಂಡು ಅಲ್ಲೂ ಸ್ವಲ್ಪ ಹೊತ್ತಿದ್ದು ಎಂಜಾಯ್ ಮಾಡಿ ಬಂದ್ವಿ. ವ್ಲಾಗ್ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಗಂಟೆ ಬಾಯ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವ್ಲಾಗ್ನ ಲಾಸ್ಟ್ ನೈಟ್ ಎಂಡ್ ಮಾಡಿದೆ. ಇವಾಗ ಮತ್ತೆ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ. ಮದುವೆಗಂತಲ್ಲ, ನಿನ್ನೆ ರಾತ್ರಿ ರಿಸೆಪ್ಷನ್ಗೆ ಹೋಗಿರಲ್ಲ, ಅಲ್ಲಲ್ಲ ಬೇರೆ ಕಡೆ ನೋಡಿ. ಇವರೊಬ್ಬರೇ ನೀಟಾಗಿ ಇಟ್ಕೊಳ್ಳೋದು ಸ್ಯಾಮ್ ಕಾರ್ ಅಲ್ವಾ ಪ್ರಶಾಂತ? ಸ್ಯಾಮ್ ಕಾರ್ ನೀನತ್ತಾನೆ ನೀಟಾಗಿ ಇಟ್ಕೊಳ್ಳೋದು. ಎಲ್ಲ ಕಾರ್ ನಾನೇ ಇಟ್ಕೊಳ್ಳೋದು. ಆದರೆ ನಿನ್ನ ಕೈ ಕೊಟ್ಟಾಗ ಕಾರು ನೀಟಾಗಿ ಇಟ್ಕೋತೀಯ ಅಂತ. ಹೊಟ್ಟೆ ಸಿಗ್ತಿದೆ ಗೈಸ್. ಎಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು, ಆಗ್ತಾನೆ ಇಲ್ಲ ನನಗೆ. ಫುಲ್ಲು ಸೆಕೆ. ಯಪ್ಪ, ಫೇಸಿಗೆ ಏನು ಹಚ್ಕೋಬಾರ್ದು. ಯಾವುದು ಏನು ಸೌಂಡದು? ರೆಕಾರ್ಡಿಂಗ್ದು ನೋಡಿ ಗೈಸ್, ಅವಾಗಿಂದ ಇದೊಂದು ಓಕೆ ಅಂತಾನೆ ಇರುತ್ತೆ. ಏನು ಹೇಳ್ತಿದ್ದೆ ನಾನು? ಹಾಂ, ಹೆವಿ ಬಿಸಿಲು. ಆಮೇಲೆ ಫೇಸಿಗೆ ಏನೂ ಹಚ್ಕೋಬಾರ್ದು ಅನಿಸುತ್ತೆ ಆ ಸೆಕೆಗೆ. ಇನ್ನೊಂದು ಫೌಂಡೇಶನ್ ಕ್ರೀಮು ಅದೆಲ್ಲ ಹಚ್ಕೊಂಡು ರೆಡಿ ಆದರೆ ಅಷ್ಟೇ, ಫುಲ್ ನೀರು ಬರ್ತಾ ಇರುತ್ತೆ. ಏನಕ್ಕೆ ಹಂಗೆ ಆಗ್ತೈತೆ? ಬ್ರೇಕ್ಫಾಸ್ಟ್ ತಿನ್ಬಿಡೋ, ತುಂಬ ಹೊಟ್ಟೆ ಹಸಿತೈತೆ. 11 o'clock ಆಲ್ರೆಡಿ. ಫಸ್ಟು ಮೈಲಾರಿ ದೋಸೆ ತಿನ್ನೋಣ ಅಂತ ಹೋಗೋಣ ಅಂದರೆ ಲೇಟ್, ಇಲ್ಲಿಂದ ದೂರ ಇದೆ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ಏನಾದರೂ ತಿನ್ಕೊಂಡು ಹೋಗ್ಬಿಡೋಣ. ಬೆಣ್ಣೆ ದೋಸೆ ಪಡ್ಡು ತೊಗೊತಾ ಇದ್ದಾರೆ. ಪಡ್ಡು ತಿಂತಾ ಇದ್ದಾರೆ. ಪಡ್ಡು ಬಿಸಿಲು ನೋಡಿ ಗೈಸ್, ಬಿಸಿಲು. ಬೆಂಗಳೂರು ಹ್ಯೂಮಿಡಿಟಿಗಿಂತ ಜಾಸ್ತಿ ಇದೆ. ಬೆಂಗಳೂರಿಗಿಂತ ಜಾಸ್ತಿ ಇದೆ ಇಲ್ಲಿ ಬಿಸಿಲು.
ಡೆಸ್ಟಿನೇಷನ್ಗೆ ಬಂದಿದ್ದೀವಿ. ಅದ್ರ ಜಾಗ ಯಾವುದು ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ಪೆಂಡಲ್ ಹಾಕಿದ್ದಾರೆ, ಇದೇ ಮನೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ದಲ್ಲ ಮನೆಗಳೆಲ್ಲ. ಬಸ್ ಆಚೆ ಪೆಂಡಲ್ ಹಾಕಿದಿರಲ್ಲ ಅದೇನಾ? ಅದೇ ಸ್ಯಾರಿ ಔಟ್ಫಿಟ್ ನೋಡಿ ಹೆಂಗಿದೆ. ಚೆನ್ನಾಗಿಲ್ಲ ಚೆನ್ನಾಗಿಲ್ವಾ? ಚೆನ್ನಾಗಿಲ್ಲ ಅಂತ ಹಾಕಿ. ಈ ಬಿಸಿಲಲ್ಲಿ ಇದನ್ನ ವೇರ್ ಮಾಡಿರೋದು ದೊಡ್ಡ ಕಷ್ಟ. ಅದೇ ಮನೆ. ದೇವಪಾದೋದಕಂ ಪಾವನಂ ಶುಭಂ. ಉತ್ತರ ಕರ್ನಾಟಕ ಎಲ್ಲರದು ಫೋಟೋ ಸೆಷನ್ ನಡೀತಿದೆ. ನಾನು ಅಮ್ಮ ಬಾ ನಿಂತ್ಕೋ. ಇವಳು ನನ್ನ ಏಜೆ, ಆದರೆ ಹೈಟ್ ನೋಡಿ ಇಷ್ಟೇ ಐತೆ. ಚಿಕ್ಕ ಹುಡುಗಿ ಥರ ಇದ್ದಾಳೆ. ಈ ಬಿಸಿಲಲ್ಲಿ ಫೋಟೋ ಸೆಷನು ನೋಡಿ. ಚೆನ್ನಾಗಿ ಬರ್ತಿಲ್ಲ ಮಾಡ್ತೀನಿ. ಚೆನ್ನಾಗಿ ಬರಲ್ಲ ಈ ಬಿಸಿಲಿಗೆ, ಬಟ್ ಇದು ನೋಡಿ ಎಷ್ಟು ಸಖತ್ತಾಗಿದೆ. ಊಟಕ್ಕೆ ಕೂತಿದ್ದೀವಿ ನೋಡಿ ಎಲ್ಲರೂ. ಊಟನೇ ಬೇಡ ಅಂತಿದ್ರೆ ಅದು ಚೆನ್ನಾಗಿ ತಿಂದಿದ್ವಿ. ಅದನ್ನು ತಿಂತಾರಲ್ಲ. ಚೆನ್ನಾಗಿ ಊಟ ಮಾಡಿಬಿಟ್ಟಿದ್ದೀನಿ ಬಿಸಿಲಲ್ಲಿ. ಯಾಕಾದ್ರೂ ತಿನ್ನು ಅನಿಸ್ತೈತೆ. ನಿದ್ದೆ ಮಾಡ್ಬಿಟ್ಟು ಹೋಗ್ಬಿಟ್ಟು ನಿಂದೆ ನೀನು ನನ್ನ ಕಾರ್ ಓಡಿಸೋದು, ನಾನು ನಿದ್ದೆ ಮಾಡೋದು. ಮೇಗು ಅಲ್ಲಂತ ನೋಡಿ ಸತ್ಯನಾರಾಯಣ ಪೂಜೆ ಸಿಂಪಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಬಿಸಿಲಿಲ್ಲ ಅಂದ್ರೂ ಗಾಳಿ ಆರಾಮಾಗಿ. ಸ್ವಲ್ಪ ಬಚ್ಚಾವ ಅಷ್ಟೇ. ಬಿಸಿಲಿಲ್ಲ ಅಂದ್ರೂ ಗಾಳಿ ಆರಾಮ. ತೊಗೊಂಬಂದ್ಬಿಡು ಹೋಗೋದು. ಹೊರಡ್ಬೇಕು ಹೋಗಮ್ಮ, ನಿಮ್ಗೆ ಲೇಟ್ ಆಗುತ್ತೆ. ಏನು ನಾನಂತೂ ಈ ಔಟ್ಫಿಟಲ್ಲಿ ಹೆಂಗೆ ಕಾಣಿಸ್ತಿದ್ದೆ, ಸಣ್ಣ ಆಗ್ಬಿಟ್ಟಿದ್ದೀನಾ. ಈ ಬ್ಲೌಸ್ ಅವಾಗ ಹೊಲಿಸಿದ್ದು ಲಾಸ್ಟ್ ಇಯರು. ಫುಲ್ ಪೊಲಿಟಿಷಿಯನ್ ಥರ ಕಾಣಿಸ್ತಾ ಇದ್ದೀನಿ ನಾನು. ಆ ಬ್ಲೌಸಿಗೂ ಆ ಸ್ಯಾರಿಗೂ ನನ್ನ ಕತ್ತು ಸಣ್ಣ ಆಗಿರೋದಕ್ಕೂ ಫುಲ್ ಪೊಲಿಟಿಷಿಯನ್ ಥರ ಕಾಣಿಸ್ತಾ ಇದ್ದೀನಿ. ಮೇಲೆ ನೋಡಿ ಟೆರೆಸು ಹೆಂಗಿದೆ. ಅಪ್ಪ ಇಲ್ಲೊಂದು ರೂಮಾ. ಗೈಸ್ ಔಟ್ಫಿಟ್ ಚೇಂಜ್ ಮಾಡ್ಕೊಂಬಿಟ್ಟು ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ವಾಪಸ್. ಹೆಂಗಿದೆ ನೋಡಿ ಜಾಗ, ಚೆನ್ನಾಗಿದೆ ಅದು ಪೀಸಾಗಿ. ವಯಸ್ಸೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಪ್ಪ ಎಷ್ಟು ಟಯರ್ಡ್ ಆಗ್ತಿದೆ ಅಂದರೆ. ಪ್ರಶಾಂತ್ ಓಡಿಸ್ತೀಯ ಕಾರು ಈ ಬಿಸಿಲಲ್ಲಿ? ಇಲ್ಲ, ನೀನು ಓಡಿಸ್ತೀಯಾ? ಒಳ್ಳೆ ಕಾಮಿಡಿ. ಆಪ್ಷನ್ ಇಲ್ಲ, ನಾನೇ ಆಪ್ಷನ್ ಇಲ್ಲ ಗೈಸ್, ಅವರೇ ಓಡಿಸ್ಬೇಕು. ನನಗೆ ಓಡ್ಸೋಕೆ ಬರೋಗಿದ್ದಿದ್ರೆ ನಾನೇ ಫುಲ್ಲು ರೇಸಿಂಗ್ ಥರ ಓಡಿಸ್ಬಿಡ್ತಿದ್ದೆ ಕಾರು. ಯಾವ ಥರ? ರೇಸಿಂಗ್ ಕಾರ್ ಥರ ಓಡಿಸ್ಬಿಡ್ತಿದ್ದೆ. ಆಗ ಗಾಳಿ ಮಾತ್ರ ಚೆನ್ನಾಗಿ ಬರ್ತಿದೆ, ಅದೊಂದಕ್ಕೆ ಸಮಾಧಾನವಾಗಿರಬೇಕು. ನೀಟಾಗಿ ನೆರಳಲ್ಲಿ ಹಾಕಿದ್ದಾರೆ ಗೈಸ್ ಕಾರ್ ಪಾರ್ಕ್ ಮಾಡಿದ್ದಾರೆ. ಅದು ಎಷ್ಟೊಂದು ಜಾಗಗಳು ಖಾಲಿ ಇದೆಯಲ್ಲ ಪ್ರಶಾಂತ ಇಲ್ಲಿ. ಯಾವ್ದಿದೆ ಏರಿಯಾ? ವಿಜಯನಗರ ಫೋರ್ತ್ ಸ್ಟೇಜ್ ಗೈಸ್, ಬೆಂಗಳೂರು ಅಲ್ಲ ಇದು. ಕಮೆಂಟ್ ಮಾಡಿ ಗೊತ್ತಾಗಿರುತ್ತೆ ಎಲ್ಲಿ ಅಂತ. ಮನೆ ಚೆನ್ನಾಗಿ ಕಟ್ಟಿದ್ದಾರೆ ನೋಡಿ ಪ್ರಶಾಂತ, ಎಷ್ಟು ಚೆನ್ನಾಗಿ ಅಲ್ಲ ನೋಡಿ ಗೈಸ್. ಕ್ರಿಕೆಟ್ ಮ್ಯಾಚ್ ನೋಡಿಕೊಂಡು ಕಾರ್ ಓಡಿಸೋದು ಇವಾಗ ತಾನೇ. ಯಾವ್ದು ಮ್ಯಾಚು? IPL ಇಂಡಿಯಾ ನ್ಯೂಜಿಲ್ಯಾಂಡ್ ಚಾಂಪಿಯನ್ಸ್ ಟ್ರೋಫಿ ಫೈನಲ್ಸ್. ಅಷ್ಟೇ. ನಾನಂತೂ ಇವಾಗ ಇದೇ ಮಾಡ್ಬಿಡ್ತೀನಿ, ಏನಾದರೂ ಮಾಡ್ಕೊಳ್ಳಿ. ಕ್ರಿಕೆಟ್ ನೋಡಿಕೊಂಡು ಬ್ಯಾಂಕ್ ಟು ಬ್ಯಾಂಗ್ಳೂರ್.
ತುಂಬ ಚೆನ್ನಾಗಿದೆ. ಪ್ರಶಾಂತ್ ಯಾವುದೋ ಮಂಗ್ಳೂರಿಯನ್ ಅನ್ಸುತ್ತಲ್ಲ ಇದು ರೆಸ್ಟೋರೆಂಟು. ಇಲ್ಲಿ ನೋಡು, ಏನೂ ತಿನ್ನಿಲ್ಲ ಗೈಸ್. ಆ ಲೈಮ್ ಜ್ಯೂಸು ನಂಗೆ ಇಷ್ಟ ಆಗಿಲ್ಲ ಯಾಕೋ. ಗೈಸ್ ಸಡನ್ನಾಗಿ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಏನಾಯಿತು? ಏನೋ ಆಕ್ಸಿಡೆಂಟ್ ಆಗಿದೆ ಗೈಸ್. ಫೈನಲಿ ಬ್ಯಾಕ್ ಟು ಹೋಮ್. ಒಂದು ಬ್ಲಾಗ್ ಕಾರಲ್ಲಿ ಶುರು ಮಾಡಿದ್ವಿ. ಏನು ಎತ್ಕೋಬೇಕು ಹೇಳು? ಯಾವ್ದಿದ? ಎಲ್ಲಿ ಹೋಗಿದ್ದು ಅಂದರೆ ವಿ ಹ್ಯಾಡ್ ಬೀನ್ ಟು ಮೈಸೂರಿಗೆ ಹೋಗಿದ್ವಿ ನಾವು. ಮೈಸೂರಿಗೆ ಹೋಗಿ ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ವಾಪಸ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬೈ ಬಾಯ್.